ಮೈಸೂರು ದಸರಾ ಸಂಭ್ರಮ 5ನೇ ದಿನಕ್ಕೆ ಕಾಲಿಟ್ಟಿದೆ. ಇವತ್ತು ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮುಂದುವರೆದಿದೆ. ಇಡೀ ಮೈಸೂರಿನಲ್ಲಿ ಸಾಕಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇದ್ದು, ಇವತ್ತಿನ ಸಂಜೆ ಅರಮನೆಯ ಮೈದಾನದಲ್ಲಿ ನೀವು ನೋಡ್ತಾ ಇದ್ದೀರಾ, ಸಮೂಹ ವಾದ್ಯ ಮೇಳ ನಡೀತಾ ಇರುವಂತದ್ದು. ಇದು ಪೊಲೀಸ್ ಪ್ರಾಯೋಜಿತವಾಗಿದ್ದಂಥದ್ದು. ಅರಮನೆಯ ಲೈಟಿಂಗ್ಸ್ ಸಂಜೆ 7 ಗಂಟೆ ನಂತರ ಏನು ಅರಮನೆ ಲೈಟಿಂಗ್ಸ್ ಇರುತ್ತೆ, ಅದನ್ನ ನೋಡೋದಕ್ಕೆ ಸಾಕಷ್ಟು ಜನ ಕಣ್ತುಂಬಿಕೊಳ್ಳೋದಕ್ಕೆ ಮೈಸೂರಿಗೆ ದಸರಾ ಸಂಭ್ರಮದಲ್ಲಿ ಬಂದು ಆಗಮಿಸಿ ನೋಡ್ತಾ ಇರುವಂತದ್ದು. ಅದರ ಜೊತೆಗೆ ಇವತ್ತು ಪೊಲೀಸ್ ಬ್ಯಾಂಡ್ ಕಾರ್ಯಕ್ರಮ ಕೂಡ ನಡೀತಾ ಇದೆ. ನೀವು ನೋಡ್ತಾ ಇರ್ಬೋದು, ಸಾಕಷ್ಟು ಜನ ಇಲ್ಲಿ ವಾದ್ಯಗಳೊಂದಿಗೆ ಸಂಗೀತವನ್ನ ನುಡಿಸುವ ಮೂಲಕ ಈ ಸಂಜೆಯನ್ನ ಇನ್ನಷ್ಟು ಸಂಭ್ರಮಿಸ್ತಾ ಇದ್ದಾರೆ ಅಂತಾನೆ ಹೇಳಬಹುದು. ಇನ್ನು ಈ ಒಂದು ಕಾರ್ಯಕ್ರಮಕ್ಕೆ ಗೃಹ ಸಚಿವರಾದಂತಹ ಪರಮೇಶ್ವರ್ ಆಗಮಿಸಿರುವಂತದ್ದು. ಅದರ ಜೊತೆಗೆ ಕಾರ್ಯಕ್ರಮದಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಎಚ್.ಸಿ. ಮಹದೇವಪ್ಪ, ಶಾಸಕರಾದ ಜಿ.ಟಿ. ದೇವೇಗೌಡ, ತನ್ವೀರ್ ಸೇಠ್ ಕೂಡ ಭಾಗಿಯಾಗಿರುವಂತದ್ದು. ಗೃಹ ಸಚಿವರಿಗೆ ಪೊಲೀಸ್ ಇಲಾಖೆಯಿಂದ ಗೌರವ ಸಮರ್ಪಣೆಯಾಗಿ ಈ ಒಂದು ಸಮೂಹ ವಾದ್ಯ ಮೇಳ ಕಾರ್ಯಕ್ರಮ ನಡೀತಾ ಇರುವಂತದ್ದು. ಅರಮನೆ ಆವರಣದಲ್ಲಿ ಪೊಲೀಸ್ ಬ್ಯಾಂಡ್ ಪ್ರದರ್ಶನ, ಸಾಕಷ್ಟು ವಾದ್ಯ ವೃಂದದವರು ಮನಸೂರೆಗೊಳಿಸುವಂತಹ ಸಂಗೀತವನ್ನ ನುಡಿಸುವುದರ ಮೂಲಕ ಅರಮನೆ ಮೈದಾನ ಸಂಪೂರ್ಣವಾಗಿ ಸಂಗೀತದಿಂದ ಕೂಡಿದೆ ಅಂತಾನೆ ಹೇಳಬಹುದು. ಇನ್ನು ಕೇವಲ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಒಂದು ಮ್ಯೂಸಿಕ್ ಮಾತ್ರವಲ್ಲದೆ ವಿವಿಧ ರಾಜ್ಯಗಳ ಮತ್ತೆ ವಿವಿಧ ದೇಶಗಳ ಸಂಗೀತ ಪ್ರಕಾರಗಳನ್ನ ನುಡಿಸ್ತಾ ಇದ್ದಾರೆ. ಈಗಾಗಲೇ ಕೋಲ್ಡ್ ಪ್ಲೇ ಕಂಪೋಸ್ ಮಾಡಿರುವಂತಹ ಸಂಗೀತ ವಾದ್ಯ ಕೂಡ ನುಡಿಸಿದ್ರು. ಇನ್ನು ಹೀಗೆ ತಂಡವಾಗಿ ಬೇರೆ ಬೇರೆ ವಿಧವಾದ ಸಂಗೀತಗಳನ್ನ ವಿವಿಧ ವಾದ್ಯಗಳಿಂದ ನುಡಿಸಿ ಈ ಒಂದು ಸಂಗೀತ ಸಂಜೆಯನ್ನ ಸಮೂಹ ವಾದ್ಯ ಮೇಳ ಅರಮನೆ ಅಂಗಳದಲ್ಲಿ ನಡೀತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಮಹೇಂದ್ರ ಜೊತೆ ಅನುಷಾ ಗೋಪಾಲ್ ಕೃಷ್ಣ, TV9 ಮೈಸೂರು.